ಇನ್ನು ರೀಲ್ಸ್ ಶೂಟ್ ಮಾಡಕ್ಕೆ ಇಲ್ಲಿ ಸ್ಪಾಟ್ ಹುಡ್ಕೊಳತ್ತಿದ ಪೊಲೀಸರು ಬಂದಿರು, ಒಬ್ಬರು ಬಂದಿರು ಸರ್. ಸೊ ಗೈಸ್ ಹೆಂಗಿದ್ರಿ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು 4ನೇ ದಿನ 4ನೇ ವಿಡಿಯೋ ಅದ. ನಿನ್ನೆ ವಿಡಿಯೋ ಏನೇನೋ ಅಪ್ಲೋಡೇ ಆಗಲಾಗಿಲ್ಲ, ಒಟ್ಟು ಇನ್ನು ಮುಂದೆ ಅಪ್ಲೋಡ್ ಆತೋ ಇಲ್ಲೋ ಗೊತ್ತಿಲ್ಲ. ಅದು ನಿನ್ನ ಬಂದು ಪ್ಲೇಸಿಗೆ ಬಂದಿದೆ. ಈಗ ಮತ್ತೊಂದು ರೀಲ್ಸ್ ಶೂಟ್ ಮಾಡಿದೆ ಇನ್ಸ್ಟಾಗ್ರಾಮ್ನಾಗ ಬಿಡಸಲಿಂದ. ಇನ್ನು ರೀಲ್ಸ್ ಶೂಟ್ ಮಾಡಕ್ಕೆ ಇಲ್ಲಿ ಸ್ಪಾಟ್ ಹುಡ್ಕೊಳತ್ತಿದ ಪೊಲೀಸರು ಬಂದಿರು, ಒಬ್ಬರು ಬಂದಿರು ಸರ್. ಸಜ್ಜನ್ ಕೋ ಕ್ಯಾ ತಕ್ಲೀಫ್ ಹೈ ಭಾಯ್? ತೋರಿಸ್ದ ನನ್ನ ಬ್ಲಾಗ್. ಈಗ ಇಲ್ಲಿ ಜಾದ ನಿಂದಿರ್ಲಕ್ಕೆ ಹೋಗ್ಬೇಡಿ, ಸ್ಪಾಟ್ ಸರಿಯಾಗಿಲ್ಲ ಅಂದರು. ನೋಡ್ರಿ ಪಟ ರೀಲ್ಸ್ ಮುಗಿಸ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಇವತ್ತು ಟೋಟಲ್ 3 ವಿಡಿಯೋ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡಿದ. ಈಗ 1 ವಿಡಿಯೋ ಆಗ್ಯದ. ಒಬ್ಬ ವಿಡಿಯೋ ಒಳಗನ ಈಗರೇ 1 ವಿಡಿಯೋ ಆಗ್ಯದ. ಈಗ ಇನ್ನೂ 2 ವಿಡಿಯೋ ನೋಡಂಬ್ರ. ಒಂದು ವಿಡಿಯೋ ಇನ್ನೊಂದು ವಿಡಿಯೋ ಮುಗಿತಂದ್ರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಲೇಟ್ ಮಾಡಿದ್ದಿದ್ದು ಅದಕ್ಕೆ ಮುಂಜಾನೆ ಕಾಲೇಜಿಗೆ ಹೋಗೋದಾಗಲಿಲ್ಲ. ಸಾರಿ ಗೈಸ್, 100 ದಿನ ಕಾಲೇಜಿಗೆ ಹೋಗೋದು ಬರೋದು ವಿಡಿಯೋ ಹಾಕ್ತೀನಿ ಅಂದಿದ್ದ, ಹಾಕೋದಾಗಲಿಲ್ಲ. 2ನೇ ದಿನನೇ ಹಾಕೋದಾಗಲಿಲ್ಲ. ಅದು ಏನೋ ಇಶ್ಯೂ ಬಂದಿತ್ತು ವಿಡಿಯೋ ಬಿಡೋದ್ರೊಳಗೆ. ಅದು ಇಶ್ಯೂ ಏನಪ್ಪ ಅಂದ್ರೆ, ಅದು ಸ್ಟಾರ್ಟಿಂಗ ಯೂಟ್ಯೂಬ್ ಅಕೌಂಟ ತೆಗ್ದೋರಿಗೆ ಅದು ಡೈಲಿ ಅಪ್ಲೋಡ್ ಮಾಡೋರಿಗೆ ಅದು ಪ್ರಾಬ್ಲಮ್ ಇದ್ದೇ ಇರ್ತದತ್ತ. ಅದು ಡೈಲಿ ಅಪ್ಲೋಡ್ ಮಾಡೋದು ನೋಡಿ ಯೂಟ್ಯೂಬ್ದವ್ರು ಅದು ವೆರಿಫೈ ಮಾಡೋಸಲಿಂದ. ಅದು ಯಾಕಪ್ಪ ಅಂದ್ರೆ ನಾವು ರೋಬೋಟ್ ಇದ್ದೀವಿ ಏನಂತದು ವೆರಿಫೈ ಮಾಡ್ಕೋತದ. ಅಲ್ಲಿ ನಮ್ಮ ಫೋನ್ ನಂಬರ್ ಹಾಕಬೇಕು. ಫೋನ್ ನಂಬರ್ ಹಾಕಿನಿ, ಅದು ಎಲ್ಲ ವೆರಿಫೈ ಆಗ್ಯದ. ನೋಡಂಬ್ರದು ಫ್ಯಾಕ್ಟ್ರಿ ಎಂದದು ಲಾಂಗ್ ವಿಡಿಯೋ ನೋಡಂಬ್ರದು ಹಾಕ್ತಾರೆ. ನಾಳೆ ಕಂಟಿನ್ಯೂ ಮಾಡ್ತೀನಿ. ಅದು ಬರ್ತದೆ ಇಲ್ಲ ಅನ್ನೋ ಗೊತ್ತಿಲ್ಲ. ವೆರಿಫೈ ಫ್ಯೂ ಅವರ್ಸ್ ಅದು ಕೊಟ್ಟದಲ್ಲ ಆಪ್ಷನ್. ನೋಡಂಬ್ರದು ಎಂದ ಆಯ್ತಂದ್ರೆ ನಾಳೆ ನೋಡಂಬೋದು. ನಾಳೆ ಬ್ಲಾಗ್ ನಾಳೆ ಅಪ್ಲೋಡ್ ಮಾಡ್ತೀನಿ. ನಾಳೆ ಬ್ಲಾಕಿಂದ ನಾಳೆ ಸಾಯಂಕಾಲ ಬರ್ತದೆ. ಅದು ಬ್ಲಾಕಿಂದ ನಾಳೆ ಮಾರ್ನಿಂಗ್ ಹಾಕ್ತೀನಿ ರೀ ಬತ್ತಂದ್ರೆ. ವೀಡಿಯೋ ಸ್ಪಾಟ್ಲಿದ್ದು ಬಂದು ಒಂದು ಹಾಫ್ ಆನ್ ಅವರ್ ಆಯಿತು. ಅಲ್ಲಿತ್ತೆ ವೀಡಿಯೋ ಕಂಟಿನ್ಯೂ ಇಡಬೇಕಂದಿದ. ದೋಸ್ತಂದು ಬರ್ತ್ಡೇ ಇತ್ತು. ದೋಸ್ತ ಫೋನ್ ಹಚ್ಚಿ ಇನ್ನೊಬ್ಬ ದೋಸ್ತ ಕೇಕ್ ಕಟ್ ಮಾಡೋದ ಹೋಗ್ಬರಮಂತ. ಅದಕ್ಕೆ ಹಾಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋದಾಗಲಿಲ್ಲ. ಈಗ ಜಸ್ಟ್ ಅವನೇ ದೋಸ್ತ ಹೊರಗೆ ಊಟ ಕರ್ಕೊಂಬಂದಾನ. ನೋಡಮ್ರಿ ನಾಳೆ ವೀಡಿಯೋ ಕಂಟಿನ್ಯೂ ಮಾಡಮ್. ಬಾಯ್ ಬಾಯ್. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಆನ್ ಮಾಡಿರಿ. ಬಾಯ್ ಬಾಯ್.